ಇಂದು ಪೂರ್ವದ ಬೆಳಕು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಒಟ್ಟಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ. ಕೊನೆಯ ದಿನಗಳಲ್ಲಿ ಪೂರ್ವದಿಂದ ಕಾಣಿಸಿಕೊಳ್ಳುವ ದೇವರನ್ನು ನಾವು ಸಂಧಿಸಬೇಕು ಎಂದು ಸತ್ಯವೇದವು ಪ್ರವಾದಿಸಿದೆ. ಪ್ರಕಟಣೆಯಲ್ಲಿ ಅಪೊಸ್ತಲ ಯೋಹಾನನು ದೇವರನ್ನು ಆತ್ಮನು ಮೊದಲಗಿತ್ತಿ ಎಂದು ವರ್ಣಿಸಿದ್ದಾನೆ. ಆತ್ಮನು ಮೊದಲಗಿತ್ತಿ ಏಕೆ ಪೂರ್ವದಿಂದ ಬಂದ ಬೆಳಕಾಗಿದ್ದಾರೆ. ಈ ಬೆಳಕಿಗೆ ಸಂಬಂಧಿಸಿದಂತೆ 1 ಯೋಹಾನನು ಅಧ್ಯಾಯ 1 ವಚನ 5 ಅನ್ನು ನೋಡೋಣ. ಅಧ್ಯಾಯ 1 ವಚನ 5. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ ದೇವರು ಯಾರು? ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆಯಿಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ವಚನ 7. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. 1 ಯೋಹಾನನು ಅಧ್ಯಾಯ 1 ವಚನ 5ರಲ್ಲಿ ಬೆಳಕು ಯಾರು? ದೇವರು ಬೆಳಕಾಗಿದ್ದಾರೆ. ಈಗ ನಾವು ಯೆಶಾಯನು ಅಧ್ಯಾಯ 9 ವಚನ 1 ಅನ್ನು ತೆಗೆಯೋಣ. ಆದರೆ ಸಂಕಟಪಟ್ಟ ದೇಶಕ್ಕೆ ಅಂಧಕಾರವಿನ್ನಿಲ್ಲ. ಪೂರ್ವಕಾಲದಲ್ಲಿ ಜೆಬುಲೋನ್ ಮತ್ತು ನಫ್ತಾಲಿ ಸೀಮೆಗಳನ್ನು ಆತನು ಅವಮಾನಕ್ಕೆ ಗುರಿ ಮಾಡಿದನು. ಅನಂತರದಲ್ಲಿ ಯೊರ್ದನಿನ ಆಚೆಯ ಸೀಮೆ, ಸಮುದ್ರದ ಕಡೆಗಿರುವ ಸೀಮೆ, ಅನ್ಯಜನಗಳಿಗಿರುವ ಗಲಿಲಾಯ ಸೀಮೆ, ಈ ಪ್ರಾಂತವನ್ನೆಲ್ಲ ಘನಪಡಿಸಿದ್ದಾನೆ. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ಏನು ಕಾಣಿಸಿತು? ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವೂ ಹೊಳೆಯಿತು. ಯೇಸು ಈ ಭೂಮಿಗೆ ಬರುವ 700 ವರ್ಷಗಳ ಮೊದಲು ಕ್ರಿಸ್ತನು ಗಲಿಲಾಯದಲ್ಲಿ ಇರುವನೆಂದು ಯೆಶಾಯನು ಪ್ರವಾದಿಸಿದನು. ಅನ್ಯಜನಗಳಿಗಿರುವ ಗಲಿಲಾಯ ಸೀಮೆ ಈ ಪ್ರಾಂತವನ್ನೆಲ್ಲ ಘನಪಡಿಸಿದ್ದಾನೆ. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವೂ ಹೊಳೆಯಿತು. ಯೇಸು ಗಲಿಲಾಯದಲ್ಲಿ ತನ್ನ ಸುವಾರ್ತಾ ಕಾರ್ಯವನ್ನು ಮಾಡಿದಾಗ ಯೆಶಾಯನು ಅದನ್ನು ಒಂದು ದೊಡ್ಡ ಬೆಳಕು ಪ್ರಕಾಶಿಸಲ್ಪಟ್ಟಿತು ಎಂದು ವರ್ಣಿಸಿದನು. ನಾವು ಅಧ್ಯಾಯ 9 ವಚನ 6 ಅನ್ನು ತೆಗೆಯೋಣ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ಯಾರು? ತಂದೆ, ಸಮಾಧಾನದ ಪ್ರಭು ಎಂಬವು ಅವನ ಹೆಸರು. ಯೆಶಾಯನು ಯಾರನ್ನು ತಂದೆ ಎಂದು ಕರೆಯುವನು? ದೇವರು ಮಾತ್ರವಾಗಿದ್ದಾರೆ. ತಂದೆ ದೇವರಾದ ಯೆಹೋವನು ಈ ಭೂಮಿಗೆ ಮಗುವಾಗಿ, ಮಗನಾಗಿ ಬಂದರು. ಮತ್ತು ಅವರು ತನ್ನ ಸುವಾರ್ತಾ ಕಾರ್ಯವನ್ನು ಎಲ್ಲಿ ನಡೆಸಿದರು? ಅದು ಗಲಿಲಾಯವಾಗಿತ್ತು. ಆದ್ದರಿಂದ ಕತ್ತಲೆಯಲ್ಲಿ ನಡೆಯುತ್ತಿದ್ದ ಜನರು ಏನನ್ನು ನೋಡಿದರು? ಅವರು ದೊಡ್ಡ ಬೆಳಕನ್ನು ಕಂಡರು. 1 ಯೋಹಾನನು ಅಧ್ಯಾಯ 1 ವಚನ 5ರ ಪ್ರಕಾರ ಬೆಳಕು ಯಾರು? ದೇವರು ಬೆಳಕಾಗಿದ್ದಾರೆ. ದೇವರು ಈ ಭೂಮಿಗೆ ಬಂದು ಸುವಾರ್ತೆಯನ್ನು ಬೋಧಿಸಿದರು. ಲೌಕಿಕ ಮನಸ್ಥಿತಿ, ಲೌಕಿಕ ಆಲೋಚನೆಗಳು ಮತ್ತು ಸುಳ್ಳು ಬೋಧನೆಗಳನ್ನು ಓಡಿಸಿದರು. ಅವರು ಅವುಗಳನ್ನು ಪರಲೋಕದ ಬೋಧನೆಗಳೊಂದಿಗೆ ಬದಲಾಯಿಸಿದರು. ಈ ಕಾರಣದಿಂದಲೇ ನಾವು ಪರಲೋಕದ ನಿರೀಕ್ಷೆ, ನಿತ್ಯಜೀವದ ಆಶೀರ್ವಾದ ಮತ್ತು ದೇವರ ರಾಜ್ಯದಲ್ಲಿ ನಂಬಿಕೆಯನ್ನು ಹೊಂದಬಹುದು ಅಲ್ಲವೇ? ಈ ಎಲ್ಲ ಬೋಧನೆಗಳನ್ನು ಅವರಿಗೆ ದೊಡ್ಡ ಬೆಳಕು ಕಾಣಿಸಿತು ಎಂದು ವ್ಯಕ್ತಪಡಿಸಲಾಗಿದೆ. ಯೋಹಾನನು ಅಧ್ಯಾಯ 12 ಅನ್ನು ನೋಡೋಣ. ಯೋಹಾನನು ಅಧ್ಯಾಯ 12 ವಚನ 35. ಯೇಸು ಅವರಿಗೆ, ಇನ್ನೂ ಸ್ವಲ್ಪ ಕಾಲವೇ ಬೆಳಕು ನಿಮ್ಮಲ್ಲಿ ಇರುತ್ತದೆ. ಕತ್ತಲೆಯು ನಿಮ್ಮನ್ನು ಮುಸುಕಿಕೊಳ್ಳದಂತೆ ಬೆಳಕು ನಿಮಗೆ ಇರುವಾಗಲೇ ಸಂಚಾರ ಮಾಡಿರಿ. ಕತ್ತಲೆಯಲ್ಲಿ ಸಂಚಾರ ಮಾಡುವವನಿಗೆ ತಾನು ಎಲ್ಲಿ ಹೋಗುತ್ತೇನೆಂದು ತಿಳಿಯದು. ನಿಮಗೆ ಬೆಳಕು ಇರುವಾಗಲೇ ಯಾವುದನ್ನು ನಂಬಬೇಕು? ಬೆಳಕನ್ನು ನಂಬಿರಿ, ನಂಬಿದರೆ ನೀವು ಬೆಳಕಿನವರಾಗುವಿರಿ ಎಂದು ಹೇಳಿದನು.
ಯೇಸು ಕ್ರಿಸ್ತನು ಭೂಮಿಯ ಮೇಲಿದ್ದಾಗ ಅವರನ್ನು ಸತ್ಯವೇದವು ಹೇಗೆ ವಿವರಿಸುತ್ತದೆ? ನಿಮಗೆ ಬೆಳಕು ಇದೆ ಎಂದು ಬರೆಯಲಾಗಿದೆ. ಕತ್ತಲೆ ನಮ್ಮನ್ನು ಆವರಿಸುವ ಮೊದಲು ಬೆಳಕು ಇರುವಾಗಲೇ ಎಚ್ಚರವಾಗಿರಲು ದೇವರು ನಮ್ಮನ್ನು ಎಚ್ಚರಗೊಳಿಸುತ್ತಾರೆ. ಯೇಸು ಬೆತ್ಲೆಹೇಮಿನಲ್ಲಿ ಶರೀರದಲ್ಲಿ ಜನಿಸಿದರು ಮತ್ತು ಗಲಿಲಾಯದಲ್ಲಿ ವಾಸಿಸುತ್ತಾ ಮನುಕುಲದ ಆತ್ಮರಕ್ಷಣೆಗಾಗಿ ಸತ್ಯವನ್ನು ಬೋಧಿಸಿದರು. ಯೇಸು ಗಲಿಲಾಯದಲ್ಲಿ ಸುವಾರ್ತಾ ಕಾರ್ಯವನ್ನು ನಡೆಸಿದರು ಮತ್ತು ಅವರನ್ನು ಗಲಿಲಾಯದ ಯೇಸು ಎಂದು ಗುರುತಿಸಲಾಯಿತು. ಈ ಎಲ್ಲಾ ದೃಶ್ಯಗಳು ಯೇಸುವೇ ಬೆಳಕು ಎಂದು ತೋರಿಸುತ್ತವೆ. ಯೇಸು ಭೂಮಿಯಲ್ಲಿದ್ದಾಗ ಬೆಳಕು ಅವರೊಂದಿಗೆ ಇತ್ತು ಎಂದು ಹೇಳಿದರು. ನಾವು ಯೋಹಾನನು ಅಧ್ಯಾಯ 1 ವಚನ 1 ತೆಗೆಯೋಣ. ಈ ಭೂಮಿಗೆ ಶರೀರದಲ್ಲಿ ಬಂದ ಯೇಸು ಕ್ರಿಸ್ತನು ದೇವರು ಎಂದು ದೃಢಪಡಿಸಿಕೊಳ್ಳೋಣ. ಅಧ್ಯಾಯ 1 ವಚನ 1. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಹೇಗಿತ್ತು? ಮನುಷ್ಯರಿಗೆ ಬೆಳಕಾಗಿತ್ತು. ವಚನ 5. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಕತ್ತಲು ಏನೂ ಮಾಡಿಲ್ಲ, ಅದನ್ನು ಮುಸುಕಲಿಲ್ಲ. ಬೆಳಕಾಗಿರುವ ದೇವರು ಈ ಭೂಮಿಗೆ ಬಂದು ಮನುಕುಲಕ್ಕೆ ಸತ್ಯವನ್ನು ಬೋಧಿಸಿದರು. ಪರಲೋಕ ರಾಜ್ಯಕ್ಕೆ ಹೋಗುವ ಮಾರ್ಗವನ್ನು ಅವರಿಗೆ ಬೋಧಿಸಿದರು. ಎಷ್ಟಾದರೂ ಕತ್ತಲೆಗೆ ಸೇರಿದವರು ಅವರ ವಾಕ್ಯಗಳನ್ನು ಅರ್ಥಮಾಡಿಕೊಳ್ಳಲಿಲ್ಲ. ಇಲ್ಲಿ ವಚನವು ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ ಎಂದು ಹೇಳುತ್ತದೆ. ಈ ಬೆಳಕು ಕ್ರಿಸ್ತನಲ್ಲವೇ? ವಚನ 6 ರೊಂದಿಗೆ ಮುಂದುವರಿಸೋಣ. ದೇವರು ಕಳುಹಿಸಿದ ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಯೋಹಾನನು. ಈ ಯೋಹಾನನು ಸಾಕ್ಷಿಗಾಗಿ ಬಂದನು. ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು. ಯೇಸು ಕ್ರಿಸ್ತನ ಬಗ್ಗೆ ಸಾಕ್ಷೀಕರಿಸಲು ಯೋಹಾನನು ಎಲಿಯನ ಬಳಿಗೆ ಬಂದನಲ್ಲವೇ? ಸತ್ಯವೇದವು ಹೇಳುವಂತೆ ಸ್ನಾನಿಕ ಯೋಹಾನನು ಬೆಳಕಿನ ಬಗ್ಗೆ ಸಾಕ್ಷೀಕರಿಸಲು ಬಂದನು. ನಾವು ವಚನ 7 ತೆಗೆಯೋಣ. ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು. ಅವರು ಏನು ಮಾಡಬೇಕು? ನಂಬುವಂತೆ. ಅವರು ಬೆಳಕನ್ನು ನಂಬಬೇಕು. ವಚನ 8. ಅವನೇ ಆ ಬೆಳಕಲ್ಲ, ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಬಂದವನು. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೇ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದು. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಆ ವಾಕ್ಯವೆಂಬವನು ನರಾವತಾರ ಎತ್ತಿ. ಅಧ್ಯಾಯ 1 ವಚನ 1ರಲ್ಲಿ ವಾಕ್ಯವು ದೇವರಾಗಿತ್ತು ಮತ್ತು ಹೀಗೆ ದೇವರು ನರಾವತಾರ ಎತ್ತಿದನು ಎಂದು ಹೇಳುತ್ತದೆ. ನಮ್ಮ ಮಧ್ಯದಲ್ಲಿ ವಾಸಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಒಬ್ಬನೇ ಮಗ ಯಾರು? ಅದು ಯೇಸು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು ಮತ್ತು ಅವನು ಯಾರು? ಅವನು ಒಬ್ಬನೇ ಮಗನಾದ ಯೇಸು ಕ್ರಿಸ್ತನಾಗಿದ್ದನು. ಯೇಸುವಿನ ಬಗ್ಗೆ ಅಪೊಸ್ತಲ ಯೋಹಾನನು ಅಧ್ಯಾಯ 1ರಲ್ಲಿ ಆತನು ಬೆಳಕು ಎಂದು ಹೇಳಿದನು. ಆದ್ದರಿಂದ 1 ಯೋಹಾನನು ಅಧ್ಯಾಯ 1 ವಚನ 5 ನಮಗೆ ಏನು ಹೇಳುತ್ತದೆ? ಅದು ದೇವರನ್ನು ಬೆಳಕು ಎಂದು ವರ್ಣಿಸುತ್ತದೆ. ಈ ಬೆಳಕಿನಿಂದ ಯಾವುದೂ ಕಣ್ಮರೆಯಾಗುತ್ತದೆ, ಕತ್ತಲೆ ಮಾಯವಾಗುತ್ತದೆ. ನಮ್ಮ ಕ್ರಿಯೆಗಳು ಸರಿಯೇ ಅಥವಾ ತಪ್ಪೆಯೇ? ನಾವು ಅನುಸರಿಸುವ ಸತ್ಯ ನಿಜವೋ ಅಥವಾ ಸುಳ್ಳೋ? ಈ ಎಲ್ಲಾ ವ್ಯತ್ಯಾಸಗಳನ್ನು ಬೆಳಕಾದ ದೇವರು ಈ ಭೂಮಿಯ ಮೇಲೆ ಇರುವಾಗ ಮಾಡಬಹುದು. ದೇವರು ಇರುವಾಗ ಆತನ ಬೋಧನೆಗಳನ್ನು ಸ್ವೀಕರಿಸುವವರು ಈ ಬೆಳಕನ್ನು ಕತ್ತಲೆಯ ಲೋಕಕ್ಕೆ ಬೋಧಿಸಬಹುದು.
전파할 수가 있습니다. ಯಾವುದೇ ಭೌತಿಕ ಶಕ್ತಿಯಿಂದ ಕತ್ತಲೆಯನ್ನು ಜಯಿಸಲು ಸಾಧ್ಯವೇ? 물리칠 수 있냐? ಇಲ್ಲ. 어둠을 물리칠 수 없습니다. ಗಟ್ಟಿಯಾದ ಧ್ವನಿಯಿರುವ ವ್ಯಕ್ತಿಯು ದೂರ ಹೋಗು ಎಂದು ಕೂಗಿದರೂ ಕತ್ತಲೆ ಎಂದಿಗೂ ಹೋಗುವುದಿಲ್ಲ. 어둠은 절대 물러서는 법이 없습니다. ಬಹಳಷ್ಟು ಹಣವನ್ನು ನೀಡಲಾಗಿದ್ದರೂ ಕತ್ತಲೆ ಮಾಯವಾಗುವುದಿಲ್ಲ. 어둠은 물러서지 않습니다. ಬೆದರಿಕೆ ಹಾಕಿದರೂ ಅದು ಹಿಂದೆ ಸರಿಯುವುದಿಲ್ಲ. ಎಷ್ಟಾದರೂ ಚಿಕ್ಕ ಬೆಳಕು ಕೂಡ ಕತ್ತಲೆಯನ್ನು ದೂರ ಮಾಡುತ್ತದೆ. 빛 앞에서도 꼼짝하지를 못합니다. ಬೆಳಕು ಬಂದಾಗ ಕತ್ತಲೆ ಮಾಯವಾಗುತ್ತದೆ. 들어가게 돼 있습니다. ಹಾಗಾದರೆ ದೇವರು ಯಾರು? 누구시라고요? ಅವರು ಬೆಳಕು. 빛이라고 했습니다. ಲೋಕದಲ್ಲಿರುವ ಎಲ್ಲಾ ಕತ್ತಲೆಯನ್ನು ಸೋಲಿಸಲು ಒಂದೇ ಒಂದು ಮಾರ್ಗವಿದೆ. ಈ ಬೆಳಕನ್ನು ಪ್ರಕಾಶಿಸುವುದಾಗಿದೆ, ಅಲ್ಲವೇ? 일밖에 더 있겠습니까? ಈ ಕಾರಣದಿಂದಲೇ ಯೇಸು ನಮಗೆ ಸಮಾರ್ಯದಲ್ಲಿಯೂ ಭೂಮಿಯ ಕಟ್ಟಕಡೆಯವರೆಗೂ ನನ್ನ ಸಾಕ್ಷಿಗಳಾಗಿರಿ ಎಂದು ಹೇಳಿ ನಮ್ಮನ್ನು ಬೆಳಕಿನ ಮಕ್ಕಳನ್ನಾಗಿ ಮಾಡಿದರು, ಅಲ್ಲವೇ? 낮의 자녀로 삼지 않았습니까? ಎಷ್ಟಾದರೂ ಪೂರ್ವದಿಂದ ಬರುವ ಕೊನೆಯ ಬೆಳಕು ಒಂದು ಬೆಳಕಲ್ಲ, ಬದಲಾಗಿ ಎರಡು. 하나의 어떤 빛이 나가는 것이 아니라 두 개의 빛이 나가도록 되어 있습니다. 자, 우리 ಪ್ರಕಟಣೆ ಅಧ್ಯಾಯ 22 ನೋಡೋಣ. 살펴보도록 합시다. ಪ್ರಕಟಣೆ ಅಧ್ಯಾಯ 22 ವಚನ 17ರಲ್ಲಿ ಹೀಗೆಂದು ಬರೆಯಲಾಗಿದೆ. ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ. ಮತ್ತಾಯನು ಅಧ್ಯಾಯ 28 ವಚನ 19ರಲ್ಲಿ ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಜನರನ್ನು ದೀಕ್ಷಾಸ್ನಾನ ಮಾಡಿಸಲು ನಮಗೆ ಆಜ್ಞಾಪಿಸಿದ ದೇವರು ಆತ್ಮನಾಗಿದ್ದಾರೆ. ಅವರು ತ್ರೈಏಕತ್ವ. ಅವರು ಮೂರು ವಿಭಿನ್ನ ಜೀವಿಗಳಲ್ಲ. ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ. ಆತ್ಮನು ಮೊದಲಗಿತ್ತಿಯಾದ ತಂದೆ ದೇವರು ಮತ್ತು ತಾಯಿ ದೇವರು ಬಾ ಅನ್ನುತ್ತಾರೆ. ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಈ ಕತ್ತಲೆಯ ಲೋಕವನ್ನು ಬೆಳಕಿನಿಂದ ಬೆಳಗಿಸುವ ದೇವರು, ತಂದೆ ದೇವರು ಮತ್ತು ತಾಯಿ ದೇವರಾದ ಆತ್ಮನು ಮೊದಲಗಿತ್ತಿಯಾಗಿದ್ದಾರೆ. ಕತ್ತಲೆಯ ಲೋಕವನ್ನು ಸೋಲಿಸಲು ಮತ್ತು ತಮ್ಮ ಮಕ್ಕಳನ್ನು ಬೆಳಕಿನೆಡೆಗೆ ಮುನ್ನಡೆಸಲು ಅವರು ಒಟ್ಟಿಗೆ ಕಾಣಿಸಿಕೊಳ್ಳುತ್ತಾರೆ. ಈ ಕಾರಣಕ್ಕಾಗಿ ದೇವರು ನಮ್ಮನ್ನು ಬೆಳಕಿನ ಮಕ್ಕಳು ಮತ್ತು ಹಗಲಿನ ಮಕ್ಕಳು ಎಂದು ಕರೆಯುವುದಿಲ್ಲವೇ? ಈ ಕಾರಣದಿಂದಲೇ ಸೈತಾನನು ಈ ಬೆಳಕನ್ನು ದ್ವೇಷಿಸುತ್ತಾನೆ. ಆದ್ದರಿಂದ ಅವನು ನಮ್ಮ ತಂದೆ ಮತ್ತು ತಾಯಿಯ ಮಹಿಮೆಯನ್ನು ಹಾಳುಮಾಡುತ್ತಾನೆ. ನಾವು 2 ಕೊರಿಂಥದವರಿಗೆ ಅಧ್ಯಾಯ 4 ವಚನ 4 ತೆಗೆಯೋಣ. 2 ಕೊರಿಂಥದವರಿಗೆ ಅಧ್ಯಾಯ 4 ವಚನ 4. ಈ ಪ್ರಪಂಚದ ದೇವರು, ಈ ಪ್ರಪಂಚ ದೇವರು ಸೈತಾನನಲ್ಲವೇ? ಈ ಪ್ರಪಂಚದ ದೇವರು ಏನು ಮಾಡಿದ್ದಾನೆ? ಅವನು ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ನಮ್ಮನ್ನೇ ಪ್ರಸಿದ್ಧಿಪಡಿಸಿಕೊಳ್ಳದೆ ನಮ್ಮನ್ನು ಯೇಸುವಿನ ನಿಮಿತ್ತ ನಿಮ್ಮ ದಾಸರೆಂತಲೂ ಕ್ರಿಸ್ತಿಸುವನ್ನೇ ಕರ್ತನೆಂತಲೂ ಪ್ರಸಿದ್ಧಿಪಡಿಸುತ್ತೇವೆ. ಯಾಕಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ಎಲ್ಲರ ಹೃದಯದಲ್ಲಿ ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ಏನು ಮಾಡಿದನು? ನಮ್ಮ ಹೃದಯಗಳಲ್ಲಿ ಹೊಳೆದನು. ಹೀಗಾಗಿ ಪ್ರತಿಯೊಬ್ಬರೂ ಈ ಆಳವಾದ ಸತ್ಯವನ್ನು ಒಪ್ಪಿಕೊಳ್ಳಬೇಕು. ಹೊಸ ಹೆಸರು ತಿಳಿದಿಲ್ಲದ ಜನರಿದ್ದಾರೆ. ನಾವು ಹೊಸ ಹೆಸರಿನಲ್ಲಿ ಏಕೆ ಪ್ರಾರ್ಥಿಸಬೇಕು ಮತ್ತು ಹೊಸ ಹೆಸರನ್ನು ಏಕೆ ಸ್ತುತಿಸಬೇಕು ಮತ್ತು ಪವಿತ್ರಾತ್ಮನ ಯುಗದಲ್ಲಿ ಹೊಸ ಹೆಸರು ಏಕೆ ರಕ್ಷಕನ ಹೆಸರಾಗಿರಬೇಕು ಎಂದು ಅವರಿಗೆ ತಿಳಿದಿಲ್ಲ. ಬೆಳಕನ್ನು ಸ್ವೀಕರಿಸದವರು ಬಹಳ ಗೊಂದಲದಲ್ಲಿದ್ದಾರೆ. ಅದೇಕೆಂದರೆ ಈ ಪ್ರಪಂಚದ ದೇವರು ಅವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಜನರ ಹಿಂದಿನ ಅಭ್ಯಾಸಗಳು ಮತ್ತು ಲೌಕಿಕ ಜ್ಞಾನವು ದೇವರ ಮಹಿಮೆಯ ಜ್ಞಾನದ ಬೆಳಕನ್ನು ತಡೆಯುತ್ತದೆ. 2000 ವರ್ಷಗಳ ಹಿಂದೆ ಯೇಸು ಈ ಭೂಮಿಗೆ ಬಂದಾಗ ಯೋಹಾನನು ಅಧ್ಯಾಯ 10 ವಚನ 30ರಲ್ಲಿ ನಾನು ತಂದೆಯೂ ಒಂದಾಗಿದ್ದೇವೆ ಎಂದು ಹೇಳಿದರು. ದೇವರನ್ನು ನಂಬುತ್ತೇವೆಂದು ಹೇಳಿಕೊಂಡ ಯೆಹೂದ್ಯರು, ಫರಿಸಾಯರು, ಧರ್ಮೋಪದೇಶಕರು ಮತ್ತು ಯಾಜಕರು
ಯೇಸು ದೇವದೂಷಣೆ ಮಾಡಿದ್ದಾನೆಂದು ಹೇಳಿ ಯೇಸುವಿನ ಮೇಲೆ ಕಲ್ಲೆಸೆಯಲು ಪ್ರಯತ್ನಿಸಿದರು. ದೇವರು ಶರೀರದಲ್ಲಿ ಬರುತ್ತಾರೆ ಎಂಬ ಯೆಶಾಯನ ಪ್ರವಾದನೆ ಇದ್ದರೂ ಅವರು ಯೇಸು ಹೇಗೆ ದೇವರಾಗಲು ಸಾಧ್ಯ? ಅವನು ಒಬ್ಬ ಮನುಷ್ಯ ಎಂದು ಪ್ರಶ್ನಿಸಿದರು. 2 ಕೊರಿಂಥದವರಿಗೆ ಅಧ್ಯಾಯ 4ರಲ್ಲಿ ಅಂತಹ ಆಲೋಚನೆಗಳಿಂದಾಗಿ ಅವರು ಕ್ರಿಸ್ತನ ಬೆಳಕನ್ನು ಇಡೀ ಮನುಕುಲದ ಮೇಲೆ ಪ್ರಕಾಶಿಸದಂತೆ ತಡೆದರು. ಎಷ್ಟಾದರೂ ನಮಗೆ ದೇವರು ಏನನ್ನು ತೋರಿಸಿದ್ದಾರೆ? ದೇವರು ನಮಗೆ ಬೆಳಕನ್ನು ತೋರಿಸಿದ್ದಾರೆ. ಈ ಕಾರಣದಿಂದಲೇ ನಾವು ಹೊಸ ಹೆಸರು, ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಯುಗದ ಬಗ್ಗೆ ಸತ್ಯವನ್ನು ಅರ್ಥಮಾಡಿಕೊಳ್ಳುತ್ತೇವೆ. ಯೇಸು ಬರುವ ಮೊದಲು ಜನರು ಯೆಹೋವನ ಹೆಸರಿನಲ್ಲಿ ಏಕೆ ಪ್ರಾರ್ಥಿಸುತ್ತಿದ್ದರು ಎಂದು ನಮಗೆ ಅರ್ಥವಾಗಿದೆ ಮತ್ತು ಈ ಪವಿತ್ರಾತ್ಮನ ಯುಗದಲ್ಲಿ ನಾವು ಯೇಸುವಿನ ಹೊಸ ಹೆಸರಿನಲ್ಲಿ ಪ್ರಾರ್ಥಿಸಬೇಕು ಎಂದು ನಮಗೆ ತಿಳಿದಿದೆ. ದೇವರು ಬೆಳಕಾಗಿರುವುದರಿಂದ ನಾವು ದೇವರನ್ನು ಸ್ವೀಕರಿಸದ ಹೊರತು ನಾವು ಬೆಳಕನ್ನು ಪಡೆದಿದ್ದೇವೆ ಎಂದು ಎಂದಿಗೂ ಹೇಳಲು ಸಾಧ್ಯವಿಲ್ಲ. ಹಾಗೂ ನಾವು ಸತ್ಯದ ಬೆಳಕು ಮತ್ತು ಆತ್ಮನು ಮೊದಲಗಿತ್ತಿಯಾಗಿ ಬಂದಿರುವ ತಂದೆ ದೇವರು ಮತ್ತು ತಾಯಿ ದೇವರ ಬೆಳಕನ್ನು ಸ್ವೀಕರಿಸಿದ್ದೇವೆ ಎಂದು ಹೇಳಲು ಸಾಧ್ಯವಿಲ್ಲ. ಸತ್ಯವೇದದಲ್ಲಿ ಗಂಡು ಸ್ವರೂಪದ ದೇವರಾದ ಯೇಸುವನ್ನು ಬೆಳಕು ಎಂದು ಅನೇಕ ಉಲ್ಲೇಖಗಳಿವೆ. ಅದೇ ರೀತಿ ಇದು ಹೆಣ್ಣು ಸ್ವರೂಪದ ದೇವರಾದ ತಾಯಿ ದೇವರು ಬೆಳಕು ಎಂದು ದೇವರ ಸತ್ಯವನ್ನು ನಮಗೆ ಕಲಿಸುತ್ತದೆ. ಇದನ್ನು ಯೆಶಾಯನು ಅಧ್ಯಾಯ 60ರ ಮೂಲಕ ದೃಢಪಡಿಸಿಕೊಳ್ಳೋಣ. ಯೆಶಾಯನು ಅಧ್ಯಾಯ 60 ಯೆರೂಸಲೇಮ್ ಪಡೆಯುವ ಮಹಿಮೆಯ ಬಗ್ಗೆ ಹಾಡುತ್ತದೆ. ಯೆಶಾಯನು ಅಧ್ಯಾಯ 60 ವಚನ 1 ನೋಡೋಣ. 7 ನಾವು ಏನು ಮಾಡಬೇಕು? ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಯಾರನ್ನು? ಜನಾಂಗಗಳನ್ನು ಏನೋ ಮುಚ್ಚಿದೆ. ಅಂತಹ ಕತ್ತಲೆಯ ಮೂಲಕ ಈ ಪ್ರಪಂಚದ ದೇವರು ದೇವರ ಸಾನ್ನಿಧ್ಯವನ್ನು ಮರೆಮಾಡುತ್ತಾನೆ ಮತ್ತು ನಾವು ಸತ್ಯವೇದದಲ್ಲಿ ಮೊದಲೇ ನೋಡಿದಂತೆ ಜನರ ನಂಬಿಕೆಯನ್ನು ತಡೆಯುತ್ತಾನೆ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿ ಅಂದರೆ ಪಿಶಾಚನು ಗಲಿಲಾಯದಿಂದ ಏನಾದರೂ ಒಳ್ಳೆಯದು ಬರಬಹುದೇ? ಅವನಿಗೆ ಶಿಕ್ಷಣವಿಲ್ಲ, ಅವನ ತಂದೆ ಬಡಗಿ ಮತ್ತು ತಾಯಿ ಸಾಮಾನ್ಯ ಮಹಿಳೆಯಲ್ಲವೇ? ಅಂತಹ ಮನೆಯಿಂದ ಒಬ್ಬ ಮಹಾ ವ್ಯಕ್ತಿ ಬರಲು ಹೇಗೆ ಸಾಧ್ಯ ಎಂದು ಹೇಳುತ್ತಾ ದೇವಜನರು ದೇವರನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವುದನ್ನು ತಡೆದನು. ಜನರು ಎಲ್ಲವನ್ನೂ ಭೌತಿಕ ದೃಷ್ಟಿಕೋನದಿಂದ ನೋಡುವಂತೆ ಮಾಡಲು ಸೈತಾನನು ಬಲೆಗಳನ್ನು ಸೃಷ್ಟಿಸುತ್ತಾನೆ. ಹಾಗಾಗಿ ಯೇಸು ಮತ್ತಾಯನು ಅಧ್ಯಾಯ 11ರಲ್ಲಿ ಬಹಳ ಮುಖ್ಯವಾದ ಸಂದೇಶವನ್ನು ಕೊಟ್ಟರು. ನನ್ನ ವಿಷಯದಲ್ಲಿ ಸಂಶಯಪಡದವನೇ ಧನ್ಯನು ಎಂದು ಹೇಳಿದನು. ನಾವು ಪರಲೋಕದಲ್ಲಿದ್ದಾಗಿನಿಂದ ಈ ಭೂಮಿಯ ಮೇಲಿನ ಕೊನೆಯ ಕ್ಷಣದವರೆಗೆ ಸೈತಾನನು ದೇವರ ಮಹಿಮೆಯನ್ನು ಮರೆಮಾಡುತ್ತಾನೆ. ಹಿಂಸೆ ಮತ್ತು ವಂಚನೆ ಸೇರಿದಂತೆ ವಿವಿಧ ತಂತ್ರಗಳ ಮೂಲಕ ಅವನು ಸತ್ಯದ ಮೂಲಕ ನಮಗೆ ದೊರೆಯುವ ಆತ್ಮರಕ್ಷಣೆ ಮತ್ತು ಬಿಡುಗಡೆಯನ್ನು ಕಸಿದುಕೊಳ್ಳಲು ತಂದೆ ಮತ್ತು ತಾಯಿಯನ್ನು ನಂಬದಂತೆ ನಮ್ಮನ್ನು ತಡೆಯುತ್ತಾನೆ. ನಾವು ಭೌತಿಕ ಲೋಕದಲ್ಲಿ ವಾಸಿಸುವುದರಿಂದ ನಮ್ಮ ಇಂದ್ರಿಯಗಳು ಸ್ಪರ್ಶವಾದುದರ ಮೇಲೆ ಮಾತ್ರ ಕೇಂದ್ರೀಕೃತವಾಗಿರುತ್ತವೆ. ಆದ್ದರಿಂದ ನಾವು ಆಧ್ಯಾತ್ಮಿಕ ಲೋಕವನ್ನು ಅಷ್ಟೇನೂ ಗ್ರಹಿಸುವುದಿಲ್ಲ ಎಂದು ಹೇಳುವುದು ಅತಿಶಯೋಕ್ತಿಯಲ್ಲ. ಈ ಕಾರಣದಿಂದಲೇ ದೇವರು ನಮಗೆ ಸತ್ಯವೇದವನ್ನು ಕೊಟ್ಟಿದ್ದಾರೆ, ಅಲ್ಲವೇ? ನಾವು ಸ್ವಂತವಾಗಿ ಗ್ರಹಿಸಲು ಸಾಧ್ಯವಾಗದ ಲೋಕಕ್ಕೆ ಸತ್ಯವೇದವು ನಮಗೆ ಜ್ಞಾನೋದಯವನ್ನು ನೀಡುತ್ತದೆ. ನಾವು ಅದರಲ್ಲಿ ನಂಬಿಕೆ ಇಟ್ಟು ಅದರ ಮಾತುಗಳನ್ನು ಅನುಸರಿಸಿದರೆ ನಮಗೆ ಪಾಪಗಳ ಕ್ಷಮೆ ಮತ್ತು ಆತ್ಮರಕ್ಷಣೆ ಸ್ವೀಕರಿಸುತ್ತೇವೆ ಎಂಬ ಸತ್ಯಕ್ಕೆ ಅದು ನಮ್ಮನ್ನು ಎಚ್ಚರಗೊಳಿಸುತ್ತದೆ. ಆ ಸತ್ಯಗಳಲ್ಲಿ ಒಂದು ಬೆಳಕನ್ನು ನಂಬಿರಿ ಎಂದಾಗಿದೆ. ಯೆಶಾಯನು ಅಧ್ಯಾಯ 60 ವಚನ 1 ಮತ್ತೊಮ್ಮೆ ನೋಡೋಣ. 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು. ನಿನ್ನ ಬೆಳಕು ಯೆರೂಸಲೇಮಿನ ಬೆಳಕನ್ನು ಸೂಚಿಸುತ್ತದೆ. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು.
ಅರಸರು ಎಲ್ಲಿಗೆ ಬರುವರು? ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಇದು ದೇವರು ಪ್ರವಾದಿಯ ಮೂಲಕ ದಾಖಲಿಸಿದ ಪ್ರವಾದನೆಯಾಗಿರುವುದರಿಂದ ಇದು ಬದಲಾಯಿಸಲಾಗದು. ಅದು ಸಂಭವಿಸಲೇಬೇಕು. ಇದು ಸಂಭವಿಸದಂತೆ ನಾನು ತಡೆಯುತ್ತೇನೆ ಎಂದು ಹೇಳುವ ಮೂಲಕ ದೇವರ ಯೋಜನೆಯಲ್ಲಿ ಹಸ್ತಕ್ಷೇಪ ಮಾಡಲು ಯಾರಾದರೂ ಸಾಕಷ್ಟು ಪ್ರಯತ್ನ ಮಾಡಿದರೂ ಸಹ ಪ್ರವಾದನೆಯು ಇನ್ನೂ ನೆರವೇರುತ್ತದೆ. ವಚನ 4 ರೊಂದಿಗೆ ಮುಂದುವರಿಸೋಣ. ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು. ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಇದು ಆಗುತ್ತದೆಯೋ ಇಲ್ಲವೋ? ಇದು ಆಗಲೇಬೇಕು. ಈ ಎಲ್ಲಾ ಘಟನೆಗಳು ಯಾವುದೇ ಮಾನವ ನಿರ್ಮಿತ ಪ್ರಯತ್ನಗಳಿಂದಲ್ಲ, ಆದರೆ ದೇವರ ಪ್ರವಾದನೆಯ ದೈವಿಕ ಯೋಜನೆಯ ಮೂಲಕ ನೆರವೇರುತ್ತವೆ. ವಚನ 4 ರೊಂದಿಗೆ ಮುಂದುವರಿಸೋಣ. ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಾರೆ, ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ. ನೀನು ನೋಡಿ ಕಳೆಗೊಳ್ಳುವಿ, ನಿನ್ನ ಹೃದಯವು ಅದರುತ್ತಾ ಉಬ್ಬುವುದು, ಏಕೆಂದರೆ ಸಮುದ್ರ ವ್ಯಾಪಾರ ಸಮೃದ್ಧಿಯು ನಿನ್ನ ಕಡೆಗೆ ತಿರುಗುವುದು, ಜನಾಂಗಗಳ ಐಶ್ವರ್ಯವು ನಿನಗೆ ದೊರೆಯುವುದು. ಇಲ್ಲಿ ಯೆರೂಸಲೇಮಿನ ಬೆಳಕು ಎಲ್ಲಾ ಜನರಿಗೆ ಹರಡಿದಾಗ, ಕತ್ತಲೆ ದೂರವಾದಾಗ ಮತ್ತು ಅವರ ಹೃದಯಗಳಲ್ಲಿ ಸತ್ಯದ ಬೆಳಕು ಬೋಧಿಸಲ್ಪಟ್ಟಾಗ ತೆರೆದುಕೊಳ್ಳುವ ದೃಶ್ಯವನ್ನು ದೇವರು ಬಹಿರಂಗಪಡಿಸುತ್ತಾರೆ. ವಚನ 12ಕ್ಕೆ ಹೋಗೋಣ. ನಿನ್ನನ್ನು ಸೇವಿಸಲೊಲ್ಲದ ಜನಾಂಗ ರಾಜ್ಯಗಳು ನಾಶವಾಗುವವು. ಹೌದು, ಆ ಜನಾಂಗಗಳು ಹಾಳಾಗಿ ಹೋಗುವವು. ವಚನ 14ಕ್ಕೆ ಹೋಗೋಣ. ನಿನ್ನನ್ನು ಕುಗ್ಗಿಸಿದವರ ಸಂತಾನದವರು ನಿನ್ನ ಬಳಿಗೆ ತಗ್ಗಿಬಗ್ಗಿ ಬರುವರು. ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ನಿನ್ನ ಕಾಲ್ಕೆಳಗೆ ಅಡ್ಡಬಿದ್ದು, ನೀನು ಯೆಹೋವನ ಪಟ್ಟಣ, ಇಸ್ರಾಯೇಲಿನ ಸದಮಲಸ್ವಾಮಿಯ ಚೀಯೋನ್ ಎಂದು ಕೊಂಡಾಡುವರು. ವಚನ 20ಕ್ಕೆ ಹೋಗೋಣ. ನಿನ್ನ ಸೂರ್ಯನು ಇನ್ನೂ ಮುಳುಗನು, ನಿನ್ನ ಚಂದ್ರನು ತೊಲಗನು. ಯೆಹೋವನೇ ನಿನಗೆ ಏನಾಗುವನು? ನಿಮ್ಮ ನಿತ್ಯ ಪ್ರಕಾಶವಾಗಿರುವನು. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ನಿನ್ನ ಜನರೆಲ್ಲ ಸದ್ಧರ್ಮಿಗಳಾಗಿರುವರು. ನನ್ನ ಪ್ರಭಾವಕ್ಕೋಸ್ಕರ ನಾನು ನೆಟ್ಟ ಸಸಿಯಾಗಿಯೂ ನನ್ನಕ್ಕೆ ಸೃಷ್ಟಿಸಿದ ಪ್ರಜೆಯಾಗಿಯೂ ದೇಶವನ್ನು ಸದಾ ಅನುಭವಿಸುವರು. ಚಿಕ್ಕವನಿಂದ ಏನಾಗುವುದು? ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲುಬೇಗನೆ ಉಂಟುಮಾಡುವೆನು. ಅದು ಯಾವಾಗ ಸಂಭವಿಸುತ್ತದೆ? ಯೆರೂಸಲೇಮಿನ ಮಹಿಮೆಯನ್ನು ಎಲ್ಲಾ ಜನರಿಗೆ ಬೋಧಿಸಿದಾಗ. ಅಧ್ಯಾಯ 49 ನೋಡೋಣ. ಯೆಶಾಯನು ಅಧ್ಯಾಯ 49 ವಚನ 17. ನಿನ್ನ ಮಕ್ಕಳು ತ್ವರೆಪಟ್ಟು ಬರುತ್ತಿದ್ದಾರೆ. ನಿನ್ನನ್ನು ಕೆಡವಿ ಹಾಳು ಮಾಡಿದವರು ನಿನ್ನೊಳಗಿಂದ ಹೊರಟು ಹೋಗುತ್ತಾರೆ. ಕಣ್ಣೆತ್ತಿ ಸುತ್ತಲೂ ನೋಡು, ಇವರೆಲ್ಲರೂ ಕೂಡಿಕೊಂಡು ನಿನ್ನ ಬಳಿಗೆ ಏನು ಮಾಡುತ್ತಾರೆ? ಕೂಡಿಕೊಂಡು ಬರುತ್ತಿದ್ದಾರೆ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಜೀವದಾಣೆ, ನೀನು ಇವರನ್ನೆಲ್ಲ ಆಭರಣವನ್ನಾಗಿ ಧರಿಸಿಕೊಳ್ಳುವಿ. ವಧುವು ಒಡ್ಯಾಣವನ್ನು ಕಟ್ಟಿಕೊಳ್ಳುವಂತೆ ನೀನು ಇವರನ್ನು ಕಟ್ಟಿಕೊಳ್ಳುವಿ. ನಿನ್ನ ಹಾಳು ಪ್ರದೇಶಗಳು, ನಿನ್ನ ಬಿಳುಭೂಮಿಯೂ ಕೆಟ್ಟುಹೋದ ನಿನ್ನ ಸೀಮೆಯೂ, ಇವುಗಳಿಗೆ ಏನಾಗುವುದೆಂದರೆ, ನೋಡು, ನಿನ್ನನ್ನು ನುಂಗಿದವರು ದೂರವಾಗುವರು, ನಿನ್ನ ನಿವಾಸಿಗಳಿಗೆ ನೀನು ಸಂಕೋಚ ಸ್ಥಳವಾಗುವಿ. ವಚನ 20. ಸಂತಾನವನ್ನು ಕಳೆದುಕೊಂಡವಳಾದ ನಿನ್ನ ಮಕ್ಕಳು, ಸ್ಥಳವು ನನಗೆ ಸಂಕೋಚ, ನಾನು ವಾಸಿಸುವುದಕ್ಕೆ ಸ್ಥಳವಾಗುವಂತೆ ಸರಿದುಕೋ ಎಂದು ಆಡಿಕೊಳ್ಳುವ ಮಾತು ಇನ್ನು ಮೇಲೆ ನಿನ್ನ ಕಿವಿಗೆ ಬೀಳುವುದು. ಆಗ ನೀನು ನಿನ್ನ ಮನದೊಳಗೆ, ನನಗೋಸ್ಕರ ಇವರನ್ನು ಯಾರು ಹೆತ್ತರು? ನಾನೋ ಮಕ್ಕಳನ್ನು ಕಳೆದುಕೊಂಡವಳು, ಪುತ್ರಹೀನಳು, ದೇಶಭ್ರಷ್ಟಳು, ತಿರುಕಳು. ಇವರನ್ನು ಸಾಕಿದವರು ಯಾರು? ಆಹಾ, ನಾನು ಒಂಟಿಯಾಗಿ ಉಳಿದಿದ್ದೆನಲ್ಲ, ಇವರೆಲ್ಲಿದ್ದರು ಅಂದುಕೊಳ್ಳುವಿ. ವಚನ 22. ಕರ್ತನಾದ ಯೆಹೋವನು ಹೀಗನ್ನುತ್ತಾನೆ, ಇಗೋ, ನಾನು ಜನಾಂಗಗಳಿಗೆ ಕೆಸನ್ನೆ ಮಾಡಿ ದೇಶಾಂತರಗಳವರೆಗೆ ನನ್ನ ಧ್ವಜವನ್ನು ಎತ್ತುವೆನು. ಅವರು ನಿನ್ನ ಕುಮಾರರನ್ನು ಎದೆಗಪ್ಪಿಕೊಂಡು ಬರುವರು, ನಿನ್ನ ಕುಮಾರ್ತೆಯರನ್ನು ಹೆಗಲ ಮೇಲೆ ಕರೆತರುವರು. ರಾಜರು ನಿನಗೆ ಸಾಕು ತಂದೆಗಳು, ಅವರ ರಾಣಿಗಳು ನಿನಗೆ ಸಾಕು ತಾಯಿಯರು ಆಗುವರು. ನಿನಗೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿನ್ನ ಪಾದಧೂಳಿಯನ್ನು ನೆಕ್ಕುವರು. ನಾನೇ ಯೆಹೋವನು. ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗಪಡರು ಎಂದು ನಿನಗೆ ಗೊತ್ತಾಗುವುದು.
아니하리라고 했습니다. ಯೆಶಾಯನು ಅಧ್ಯಾಯಗಳು 60 ಮತ್ತು 49ರಲ್ಲಿರುವ ಎಲ್ಲಾ ಪ್ರವಾದನೆಗಳು ಯೆರೂಸಲೇಮಿನ ಮಹಿಮೆಯನ್ನು ಲೋಕಕ್ಕೆ ತಿಳಿಸಿದಾಗ ಸಂಭವಿಸುವ ಸಂಗತಿಗಳಾಗಿವೆ. 영광의 빛을 비추이게 될 때 일어나는 광경들입니다. ಹಾಗಾದರೆ ಗಲಾತ್ಯದವರಿಗೆ ಅಧ್ಯಾಯ 4 ವಚನ 26 ತೆಗೆಯುವ ಮೂಲಕ ಯೆರೂಸಲೇಮ್ ಯಾರನ್ನು ಸೂಚಿಸುತ್ತದೆ ಎಂದು ನೋಡೋಣ. ಗಲಾತ್ಯದವರಿಗೆ ಅಧ್ಯಾಯ 4 ವಚನ 26. ಆದರೆ ಮೇಲಣ ಯೆರೂಸಲೇಮ್ ಎಂಬವಳು ಯಾರು? ಸ್ವತಂತ್ರಳು ಇವಳೆ. ಆಕೆ ಯಾರು? ನಮಗೆ ತಾಯಿ. ನಮಗೆ ದೈಹಿಕ ಜೀವವನ್ನು ನೀಡುವ ಆಕೆ ನಮ್ಮ ದೈಹಿಕ ತಾಯಿಯೇ? ಆಕೆ ಮೇಲಣ ಅಂದರೆ ಪರಲೋಕದ ಯೆರೂಸಲೇಮ್ ಆಗಿದ್ದಾರೆ. ಆಕೆ ನಮ್ಮ ಆತ್ಮಿಕ ತಾಯಿ. ನಮಗೆ ತಂದೆ ದೇವರು ಇದ್ದಾರೆ, ಆದರೆ ನಮಗೆ ಬೇರೆ ಯಾರಿದ್ದಾರೆ? ನಮಗೆ ತಾಯಿ ದೇವರು ಕೂಡ ಇದ್ದಾರೆ. ಆದ್ದರಿಂದ ಆದಿಕಾಂಡ ಅಧ್ಯಾಯ 1ರಲ್ಲಿ ತಂದೆ ದೇವರು ಮತ್ತು ತಾಯಿ ದೇವರು ಮನುಕುಲ ಮತ್ತು ಸಮಸ್ತವನ್ನು ಸೃಷ್ಟಿಸಿದರು ಎಂದು ದಾಖಲಾಗಿಲ್ಲವೇ? ಅವರೇ ಪ್ರಕಟಣೆ ಅಧ್ಯಾಯ 22 ವಚನ 17ರಲ್ಲಿ ಆತ್ಮನು ಮೊದಲಗಿತ್ತಿಯಾಗಿದ್ದಾರೆ. ಅವರು ತಮ್ಮ ಬೆಳಕನ್ನು ಇಡೀ ಮನುಕುಲದ ಮೇಲೆ ಪ್ರಕಾಶಿಸುತ್ತಾರೆ. ಅವರು ಎಲ್ಲಾ ಜನರಿಗೆ ಏನು ಹೇಳುತ್ತಾರೆ? ಪರಲೋಕಕ್ಕೆ ಹೋಗಲು ಬಯಸುವವರು ಮತ್ತು ಪಾಪಗಳ ಕ್ಷಮೆಯನ್ನು ಸ್ವೀಕರಿಸಲು ಬಯಸುವವರು ಯಾರ ಬಳಿಗೆ ಹೋಗಬೇಕು? ಆತ್ಮನು ಮೊದಲಗಿತ್ತಿಯ ಬಳಿಗೆ ಬನ್ನಿ. ಇಂದು ಲೆಕ್ಕವಿಲ್ಲದಷ್ಟು ಸಭೆಗಳಿವೆ. ಯಾವ ಸಭೆ ಮನುಕುಲವನ್ನು ತಂದೆ ದೇವರು ಮತ್ತು ತಾಯಿ ದೇವರ ಬಳಿಗೆ ಬರಲು ಕರೆಯುತ್ತಿದೆ? ಅದು ನಮ್ಮ ಚರ್ಚ್ ಆಫ್ ಗಾಡ್. ಈ ಲೋಕದ ದೇವರುಗಳು ಚರ್ಚ್ ಆಫ್ ಗಾಡ್ ಸತ್ಯವನ್ನು ನಂಬುವುದನ್ನು ತಡೆಯುತ್ತವೆ. ಆದರೆ ಗಲಾತ್ಯದವರಿಗೆ ಅಧ್ಯಾಯ 4, ಪ್ರಕಟಣೆ ಅಧ್ಯಾಯ 22, ಆದಿಕಾಂಡ ಅಧ್ಯಾಯಗಳು 1 ಮತ್ತು 11 ಮತ್ತು ಯೆಶಾಯನು ಅಧ್ಯಾಯ 6ರಲ್ಲಿರುವ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಯಾರೋ ಇದ್ದಾರೆಂದು ನಮಗೆ ತಿಳಿದಿದೆ. ಅದು ಯಾರು? ನಮಗೆ ತಾಯಿ ದೇವರು ಇದ್ದಾರೆ ಎಂದು ನಮಗೆ ತಿಳಿದಿದೆ. ನಾವು ತಂದೆ ದೇವರ ಬೆಳಕನ್ನು ಲೋಕಕ್ಕೆ ಹರಡಬೇಕು, ಆದರೆ ತಾಯಿ ದೇವರ ಬೆಳಕನ್ನು ಏನು ಮಾಡಬೇಕು? ನಾವು ಅದನ್ನು ವ್ಯಾಪಕವಾಗಿ ಪ್ರಸಿದ್ಧಿಪಡಿಸಬೇಕು. ಸದಸ್ಯರೇ, ಬೆಳಕನ್ನು ಮರೆಮಾಡಬಾರದು. ಕತ್ತಲೆಯನ್ನು ಹೋಗಲಾಡಿಸಲು ಬೆಳಕನ್ನು ಎಲ್ಲಿ ಇಡಬೇಕೆಂದು ಯೇಸು ಹೇಳಿದರು. ಅದನ್ನು ಬಟ್ಟಲಿನ ಕೆಳಗೆ ಮರೆಮಾಡಲು ಅವರು ನಮಗೆ ಹೇಳಿದರೆ, ಎಲ್ಲರಿಗೂ ಬೆಳಕು ಕಾಣುವಂತೆ ಅದನ್ನು ದೀಪಸ್ತಂಭದ ಮೇಲೆ ಇಡಲು ನಮಗೆ ಹೇಳಿದರು. ಇದು ದೇವರ ಚಿತ್ತವಾಗಿರುವುದರಿಂದ ದೇವರ ಮಕ್ಕಳು ಮತ್ತು ಬೆಳಕಿನ ಮಕ್ಕಳು ಪರಲೋಕ ತಂದೆ ಮತ್ತು ಪರಲೋಕ ತಾಯಿಯ ಬಗ್ಗೆ ಬೋಧಿಸುವ ಯೆರೂಸಲೇಮಿನ ಕಾವಲುಗಾರರಾಗಬೇಕಲ್ಲವೇ? ಆ ದೃಶ್ಯವನ್ನು ನೋಡೋಣ. ಯೆಶಾಯನು ಅಧ್ಯಾಯ 62 ವಚನ 6 ತೆಗೆಯೋಣ. ಯೆರೂಸಲೇಮೇ, ನಾನು ನಿನ್ನ ಪೌಳಿಗೋಡೆಗಳಲ್ಲಿ ಕಾವಲುಗಾರರನ್ನು ನೇಮಿಸಿದ್ದೇನೆ, ಅವರು ಹಗಲು ಇರುಳು ಮೌನವಾಗಿರರು. ಯೆರೂಸಲೇಮ್ ಯಾರನ್ನು ಸೂಚಿಸುತ್ತದೆ? ಯೆರೂಸಲೇಮ್ ನಮ್ಮ ತಾಯಿಯನ್ನು ಸೂಚಿಸುತ್ತದೆ. ಯೆಹೋವನಿಗೆ ಜ್ಞಾಪಿಸುವವರೇ, ಆತನು ಯೆರೂಸಲೇಮನ್ನು ಭದ್ರಪಡಿಸಿ ಲೋಕಪ್ರಸಿದ್ಧಿಗೆ ತರುವ ತನಕ ನಿಮಗೆ ವಿರಾಮವಿಲ್ಲದಿರಲಿ, ಆತನಿಗೂ ವಿರಾಮ ಕೊಡದಿರಿ. ಇದು ದೇವರ ಚಿತ್ತವಾಗಿದೆ. ಆಕೆ ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದುವರು ಮತ್ತು ಕತ್ತಲೆಯಲ್ಲಿ ನಡೆಯುವ ಜನರು ದೇವರ ಸತ್ಯವನ್ನು ಹುಡುಕುತ್ತಾ ಆಕೆಯ ಬಳಿಗೆ ಬರುತ್ತಾರೆ. ರಾತ್ರಿಯಲ್ಲಿ ಪ್ರಯಾಣಿಸುವ ಹಡಗುಗಳು ಲೈಟ್ ಹೌಸ್ನಿಂದ ಬೆಳಕನ್ನು ನೋಡಿದಾಗ ಭೂಮಿಯ ಉಪಸ್ಥಿತಿಯನ್ನು ಗ್ರಹಿಸುತ್ತವೆ. ಸಂಪೂರ್ಣವಾಗಿ ಕತ್ತಲಾದಾಗ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಗಳ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯುವುದು ಕಷ್ಟ. ಅವರು ಎಲ್ಲಿದ್ದಾರೆಂಬುದು ಅವರಿಗೆ ತಿಳಿದಿರುವುದಿಲ್ಲ. ಎಷ್ಟಾದರೂ ಲೈಟ್ ಹೌಸ್ ಬೆಳಕು ಅವರಿಗೆ ಸೂಚನೆಯನ್ನು ನೀಡುತ್ತದೆ. ಬೆಳಕು ದೂರದಲ್ಲಿದ್ದರೂ ನಾನು ಅದನ್ನು ತಲುಪಿದರೆ ನೆಲವನ್ನು ತಲುಪುತ್ತೇನೆ.
ದೇವರು ಪೂರ್ವದ ಈ ಬೆಳಕು. 동방의 빛이십니다. ಪ್ರಕಟಣೆ ಅಧ್ಯಾಯ 22 ವಚನ 17ರಲ್ಲಿ ಬರೆದಿರುವಂತೆ ಬಾಯಾರಿದವನು ಆತ್ಮನು ಮದಲಗಿತ್ತಿಯ ಬಳಿಗೆ ಹೋಗಬೇಕು. ಅದು ನಿತ್ಯ ಪರಲೋಕ ರಾಜ್ಯಕ್ಕೆ ಹೋಗುವ ಶಾರ್ಟ್ಕಟ್ ಆಗಿದೆ. 정확한 영원한 천국으로 바로 갈 수 있는 지름길이 될 수 있습니다. ಯೆರೂಸಲೇಮಿನ ಗೋಡೆಗಳ ಕಾವಲುಗಾರರಾಗಿ ನಾವು ನಮ್ಮ ಧ್ವನಿಯನ್ನು ಎತ್ತಿ ನಮ್ಮ ನೆರೆಹೊರೆಯವರಿಗೆ, 널리 또 전파되는 일에 ಕುಟುಂಬಕ್ಕೆ ಮತ್ತು ಪರಿಚಯಸ್ಥರಿಗೆ ಬೆಳಕನ್ನು ತಿಳಿಸಬೇಕು. 힘써 또 목소리를 높이시고 열심히 또 ಹಾಗಾಗಿ ತಂದೆ ಮತ್ತು ತಾಯಿಯ ಬೆಳಕು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಹರಡಬಹುದು. 전부 알려주어야 될 의무가 우리에게는 있습니다. ನೀವು ಬೆಳಕಾಗಿರುವ ತಂದೆ ದೇವರು ಮತ್ತು ತಾಯಿ ದೇವರನ್ನು ತಿಳಿಯಪಡಿಸುವ 알리고 나타낼 수 있는 ಬೆಳಕು ಮತ್ತು ಹಗಲಿನ ಮಕ್ಕಳಾಗಬೇಕೆಂದು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. 되시기를 부탁드리겠습니다. 우리 하나님의 ತಂದೆ ಮತ್ತು ತಾಯಿ ದೇವರು ಚರ್ಚ್ ಆಫ್ ಗಾಡ್ನಲ್ಲಿ ಇರುವುದರಿಂದ ಕತ್ತಲೆ ಎಂದಿಗೂ ಅದರೊಳಗೆ ಕಾಲಿಡಲು ಸಾಧ್ಯವಿಲ್ಲ. 붙일 수가 없습니다. ಈ ಲೋಕದಲ್ಲಿ ಸತ್ಯವನ್ನು ಸುಳ್ಳಿನಿಂದ ವಿವೇಚಿಸುವ ಸಾಮರ್ಥ್ಯ ಚೀಯೋನಿಗೆ ಮಾತ್ರ ಇದೆ. 분별할 수 있는 능력이 없습니다. ಈ ಕಾರಣದಿಂದಲೇ ಜನರು ಭಾನುವಾರ ಸಬ್ಬತ್ ದಿನವೇ ಅಥವಾ ಶನಿವಾರ ಸಬ್ಬತ್ ದಿನವೇ ಎಂಬುದನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ದೇವರ ಬೋಧನೆಯು ಪಸ್ಕವಾಗಿದೆಯೇ ಅಥವಾ ಕ್ರಿಸ್ಮಸ್ ಆಗಿದೆಯೇ ಎಂಬುದನ್ನು ಅವರು ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಶಿಲುಬೆಯು ವಿಗ್ರಹವೇ ಅಥವಾ ಇಲ್ಲವೇ ಎಂಬುದನ್ನು ಅವರು ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ದೇವರು ಜನರಿಗೆ ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಲು ಹೇಳಿದರು, ಆದರೆ ಅವರಿಗೆ ಪವಿತ್ರಾತ್ಮನ ಹೆಸರು ತಿಳಿದಿಲ್ಲ. ಯಾರಾದರೂ ಬೆಳಕಿನಲ್ಲಿ ಇಲ್ಲದಿದ್ದರೆ ಅವರು ಕತ್ತಲೆಯಲ್ಲಿದ್ದಾರೆ. ಕತ್ತಲೆ ಭೂಮಿಯನ್ನು ಆವರಿಸುತ್ತದೆ ಮತ್ತು ಕಾರ್ಗತ್ತಲು ಜನರ ಕಣ್ಣು ಮತ್ತು ಕಿವಿಗಳನ್ನು ಮಂಕು ಮಾಡುತ್ತದೆ. ಅಂತಹ ಸಂದರ್ಭಗಳಲ್ಲಿ ಪೂರ್ವದ ಬೆಳಕು ಈ ಭೂಮಿಗೆ ಬರುತ್ತದೆ. ಅದು ತಂದೆ ದೇವರು ಮತ್ತು ತಾಯಿ ದೇವರ ಬೆಳಕು. ಆದ್ದರಿಂದ ಬೆಳಕಿನ ಮಕ್ಕಳು, ಬೆಳಕಿನ ದೂತರಾದ ನಾವು ಆತ್ಮನು ಮದಲಗಿತ್ತಿಯಿಂದ ಕರೆಯಲ್ಪಟ್ಟಿದ್ದೇವೆ ಎಂಬ ಹೆಮ್ಮೆ ಮತ್ತು ಗೌರವದಿಂದ ಈ ಕತ್ತಲೆಯ ಲೋಕದಲ್ಲಿ ಬೆಳಕನ್ನು ಹರಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಇದರೊಂದಿಗೆ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.